ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಇನ್ಫೋಲ್ಡ್. ಸ್ನೇಹಿತರೆ, ಸ್ನೇಹಿತರೆ, ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಕರ್ನಾಟಕದ ಪ್ರಮುಖವಾದ ಜಿಲ್ಲೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ಇವತ್ತು 6th ಸ್ಟ್ಯಾಂಡರ್ಡ್ದ 4ನೇ ಅಧ್ಯಾಯವಾದ ಪ್ರಾಚೀನ ನಾಗರಿಕತೆಗಳು, ಅದರಲ್ಲಿ ಕಂಡುಬರುವಂತಹ ಒಂದು ಈಜಿಪ್ಟ್ ನಾಗರಿಕತೆ, ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಮುಖವಾಗಿ ಈ ಒಂದು ಈಜಿಪ್ಟ್ ನಾಗರಿಕತೆಯಿಂದ ಎಷ್ಟು ಪ್ರಶ್ನೆಗಳನ್ನು ಕೇಳಬಹುದು, ನಾವು ಅಷ್ಟು ಮಾತ್ರ ಇವತ್ತು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ತಪ್ಪದೇ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನಾವು ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತದೆ. ಬನ್ನಿ, ಈ ಒಂದು ಈಜಿಪ್ಟ್ ನಾಗರಿಕತೆಯ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ನಾವು ಇವತ್ತು ತಿಳಿಯೋಣ ಸ್ನೇಹಿತರೆ. ಈ ಒಂದು ಈಜಿಪ್ಟ್ ನಾಗರಿಕತೆಯು ಪ್ರಾಚೀನ ಜಗತ್ತಿನ ಮೊದಲ ಒಂದು ನಾಗರಿಕತೆಯಾಗಿದೆ. ಈ ಒಂದು ಈಜಿಪ್ಟ್ ನಾಗರಿಕತೆ ನೈಲ್ ನದಿಯ ತೀರದಲ್ಲಿ ಹುಟ್ಟುತ್ತದೆ ಸ್ನೇಹಿತರೆ. ಈ ಒಂದು ನೈಲ್ ನದಿಯು ನಮ್ಮ ಭಾರತದಲ್ಲೇ ಅತ್ಯಂತ ಉದ್ದವಾದ ಒಂದು ನದಿಯಾಗಿದೆ. ಇದು ಪ್ರಮುಖವಾದ ಒಂದು ಪ್ರಶ್ನೆ, ಆನ್ಸರ್ ಆಗಿದೆ. ಮತ್ತು ಈ ಒಂದು ನೈಲ್ ನದಿಯು ಜಗತ್ತಿನ ಅತ್ಯಂತ ಉದ್ದವಾದ ನದಿ ಕೂಡ, ಮತ್ತು ಇದು ಆಫ್ರಿಕಾ ಖಂಡದಲ್ಲಿ ಉತ್ತರಾಭಿಮುಖವಾಗಿ ಹರಿದು ಮೆಡಿಟೇರಿಯನ್ ಸಮುದ್ರವನ್ನು ಸೇರುತ್ತದೆ ಸ್ನೇಹಿತರೆ. ನೈಲ್ ನದಿ ಇಲ್ಲದೆ ಹೋಗಿದ್ದಲ್ಲಿ ಈ ಒಂದು ಈಜಿಪ್ಟ್ ನಾಗರಿಕತೆಯು ನಾಗರಿಕತೆಯಾಗಿ ಉಳಿಯುತ್ತಿರಲಿಲ್ಲ. ಇದೊಂದು ಬರಡು ಮರುಭೂಮಿಯಾಗಿ ಉಳಿಯುತ್ತಿತ್ತು ಸ್ನೇಹಿತರೆ. ಮತ್ತು ಈಜಿಪ್ಟನ್ನು ಈ ಒಂದು ಎಲ್ಲ ಕಾರಣಗಳಿಂದ ಈಜಿಪ್ಟನ್ನು ನೈಲ್ ನದಿಯ ಒಂದು ವರಪ್ರಸಾದ ಎಂದು ಇಲ್ಲಿ ಕರೆಯಬಹುದು. ಮತ್ತು ಇಲ್ಲಿ ಈ ಒಂದು ಈಜಿಪ್ಟ್ ನಾಗರಿಕತೆಯಲ್ಲಿ ಕಂಡುಬರುವಂತಹ ಪ್ರಮುಖವಾದ ಒಂದು ರಾಜಕೀಯ ಇತಿಹಾಸ ಏನಿದೆ ಎಂಬುದನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ ಬನ್ನಿ. ಸುಮಾರು 5400 ವರ್ಷಗಳ ಹಿಂದೆ ಈಜಿಪ್ಟ್ನಲ್ಲಿ ರಾಜವಂಶಗಳ ಆಳ್ವಿಕೆಯು ಆರಂಭವಾಗಿತ್ತು ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಈಜಿಪ್ಟ್ ನಾಗರಿಕತೆಯಲ್ಲಿಯೂ ಕೂಡ ಇಲ್ಲಿ ರಾಜರುಗಳ ಆಳ್ವಿಕೆ ನಡೆದಿದೆ. ಡಿಸ್ಕಸ್ ಮಾಡೋಣ ಬನ್ನಿ. ಈಜಿಪ್ಟ್ ರಾಜರುಗಳನ್ನು ಫೆರೋ ಎಂದು ಕರೆಯುತ್ತಿದ್ದರು. ಅಂದರೆ ಇಲ್ಲಿ ನಮ್ಮ ಕಡೆಯಲ್ಲಿ ರಾಜರುಗಳನ್ನು ರಾಜ ಎಂದು ಕರೆಯುತ್ತಿದ್ದರು. ಅಲ್ಲಿ ರಾಜರುಗಳನ್ನು ಫೆರೋ ಎಂದು ನಾಮಕರಣ ಮಾಡಿರ್ತಾರೆ. ಇಲ್ಲಿ ಈಜಿಪ್ಟ್ ನಾಗರಿಕತೆಯಲ್ಲಿ ಮೆನಾಸ್ ಎಂಬವನು ಮೊದಲ ಫೆರೋನಾಗಿದ್ದನು ಸ್ನೇಹಿತರೆ. ಮತ್ತು ಇಲ್ಲಿ ಮಂಪಿನ್ ನಗರ ಇವನ ರಾಜಧಾನಿಯಾಗಿತ್ತು. ಕುಪಿಗಿಜ್ಜೆ ಜಗತ್ತಿನ ಅತ್ಯಂತ ದೊಡ್ಡ ಪಿರಮಿಡ್. ಈ ಒಂದು ಪಿರಮಿಡನ್ನು ಅಮೆನ್ ಹೊಟೆಪ್ ಇವನು ಕಟ್ಟಿಸುತ್ತಾನೆ ಸ್ನೇಹಿತರೆ. ಈ ಒಂದು ಅಮೆನ್ ಹೊಟೆಪ್ ಎಂಬುವನು ಈಜಿಪ್ಟ್ ನಾಗರಿಕತೆಯ ಆಳ್ವಿಕೆ ಮಾಡುವ ರಾಜರುಗಳಲ್ಲಿ ಒಬ್ಬರಾಗಿದ್ದಾರೆ. ಮತ್ತು ಇಲ್ಲಿ ತಾತ್ಮೋಸ್ ಇವನು ಕೂಡ ಈಜಿಪ್ಟ್ ನಾಗರಿಕತೆಯನ್ನು ಆಳ್ವಿಕೆ ಮಾಡುವ ರಾಜರುಗಳಲ್ಲಿ ಒಬ್ಬರಾಗಿದ್ದಾರೆ. ಇವರ ಮರಣದ ನಂತರ ಆತನ ಮಗಳು ಹ್ಯಾಶೆಕ್ಸೂಟ್ ಇವರು ಈಜಿಪ್ಟ್ ನಾಗರಿಕತೆಯನ್ನು ಆಳ್ವಿಕೆ ಮಾಡ್ತಾರೆ. ಇವರು ಜಗತ್ತಿನ ಮೊದಲ ಸಾಮ್ರಾಜ್ಞಿ ಎಂದು ಸಹ ಹೇಳ್ಬೋದು. ಮತ್ತು ಈಜಿಪ್ಟಿನ ಪ್ರಸಿದ್ಧ ರಾಣಿ ಕ್ಲಿಯೋಪಾತ್ರ. ಮತ್ತು ಈ ಒಂದು ಈಜಿಪ್ಟ್ ನಾಗರಿಕತೆಗೆ ಯಾವ ರೀತಿಯಲ್ಲಿ ಕೊಡುಗೆಗಳನ್ನು ನೀಡಿದ್ದಾರೆ ಬನ್ನಿ ನೋಡೋಣ. ಗೋಧಿ ಮತ್ತು ಬಾರ್ಲಿ ಈ ಒಂದು ಈಜಿಪ್ಟ್ ನಾಗರಿಕತೆಯಲ್ಲಿ ಆಹಾರ ಬೆಳೆಗಳಾಗಿವೆ. ಮತ್ತು ಶವಗಳನ್ನು ಮಮ್ಮಿ ಎಂದು ಕರೆಯುತ್ತಿದ್ದರು. ಮತ್ತು ಸೂರ್ಯ ಮತ್ತು ನದಿಗಳನ್ನು ಈ ಒಂದು ನಾಗರಿಕತೆಯಲ್ಲಿ ದೇವರು ಎಂದು ನಂಬುತ್ತಿದ್ದರು. ಥ್ಯಾಂಕ್ ಯು, ಧನ್ಯವಾದಗಳು ಸ್ನೇಹಿತರೆ.